ಹೆಸರು ಬೈರೇಗೌಡ ಅಂತ, ಕನ್ಮಂಗ್ಲ ವಿಲೇಜು, ಚೀಮಂಗ್ಲ ಪೋಸ್ಟು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾನು ಸುಮಾರು 18 ವರ್ಷದಿಂದ ವ್ಯವಸಾಯ ಮಾಡ್ಕೊಂಬರ್ತಾಯಿದ್ದೀನಿ. ನಮ್ಮದು 20 ಎಕರೆ ಜಮೀನಿದೆ. ಫಸ್ಟು ಆಮೇಲೆ ಅದೇ ಹುಳ ಮೇಯಿಸ್ಕೊಂಡು ರೇಷ್ಮೆ ಬೆಳ್ಕೊಂಡು ಆಮೇಲೆ ಟಮಾಟಾಗೆ ಬಂದೆ. ಮಲ್ಚಿಂಗ್ ಅವತ್ತಿಗೆ ಬಂದಿರಲಿಲ್ಲ. ಆ ಇದರಲ್ಲಿ ನಾನು ಟಮಾಟ ಮಾಡಿದೆ. ಆವಾಗ ಅಷ್ಟೊಂದು ಕ್ವಾಲಿಟಿ ಬರಲಿಲ್ಲ. ಆಮೇಲೆ ಇನ್ನೇ ಹಿಂಗೆ ಎಲ್ಲೋ ಬೇರೆ ಕಡೆ ಹೋಗಿ ತಿಳ್ಕೊಂಡು ಮಲ್ಚಿಂಗ್ ಫಸ್ಟ್ ತಂದೆ 2000ನೇ ಇಸ್ವಿಯಲ್ಲಿ. ಸೊನೈಟ್ ಕಂಪ್ನಿಯಿಂದ ಮಲ್ಚಿಂಗ್ ತಂದು ಮಾಡಿದೆ. ಆವಾಗ ಒಂದು ಸ್ವಲ್ಪ ಕ್ರಾಪು ಪ್ರೊಡಕ್ಷನ್ ಆಯಿತು, ಚೆನ್ನಾಗಿ ಇಳುವರಿ ಬಂತು. ಹಂಗಾಗಿ ಅದು ಬಿಟ್ಟು ಹಿಂಗೆ ಬೇರೆ ಕಡೆ ಎಲ್ಲ ನೆಟ್ ಹೌಸ್ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಬಂದು ನಾನು ಮಾಡಬೇಕು ಅಂತೇಳಿ 1 ಎಕರೆ ಮಾಡಿದಾಗ ನೆಟ್ಟಲ್ಲಿ ಮಲ್ಚಿಂಗ್ ಉಪಯೋಗಿಸಿ, ಸೇಡ್ ನೆಟ್ ಉಪಯೋಗಿಸಿ ಕ್ಯಾಪ್ಸಿಕಮ್ ಬೆಳೆದಾಗ ನಮಗೆ ಒಳ್ಳೆಯ ಆದಾಯ ಬಂತು. ಅದಾದಮೇಲೆ ಹಿಂಗೆ ಮತ್ತೆ ಹೋಗ್ತಾ ಕುಕ್ಕುಂಬರು, ಕ್ಯಾಪ್ಸಿಕಮ್ಮು ಮತ್ತು ಫ್ಲವರು ಈ ಥರ ಎಲ್ಲ ನಾನು ಬೆಳೆದು ಒಳ್ಳೆ ಉತ್ತಮ ರೈತ ಅಂಥೇಳಿ ನಾನು ಈ ಹೋಬಳಿಯಲ್ಲಿ ನಾನು ಒಂದು ಸ್ವಲ್ಪ ಒಳ್ಳೆಯ ಹೆಸರು ತಗೊಂಡಿದ್ದೀನಿ ಅಂತ ನನ್ನ ಅನುಭವ. ಹೀಗಾಗಿ ಎಲ್ಲ ರೈತರು ಶೇಡ್ ನೆಟ್ಟು, ಮಲ್ಚಿಂಗ್ ಪೇಪರು ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು, ಅದರಲ್ಲಿ ಮಲ್ಚಿಂಗು ಬೇರೆ ಥರ ಕಂಪ್ನಿಗಳೆಲ್ಲ ಉಪಯೋಗಿಸ್ತಾ ಇದ್ದೆ. ಅದು ಪುಡಿಯಾಗಿ ಭೂಮಿಗೆ ಸೇರ್ತಾಯಿತ್ತು. ಹಂಗಾಗಿ ಬೇರು ಹೋಗ್ಬೇಕಾದ್ರೆ ಅಡ್ಡ ಬರೋದು, ಭೂಮಿಗೆ ಸೇರಿಬಿಡೋದು. ಈ ಅಗ್ರಿಪ್ಲಾಸ್ಟ್ ಅವ್ರದ್ದು ಅಂತೇಳಿ ಒಂದು ಹೊಸ ಕಂಪ್ನಿ ಬಂತು. ಹಂಗಾಗಿ ಅವರು ಯೂಸ್ ಮಾಡಿದಾಗ ಭೂಮಿಗೆ ಮಲ್ಚಿಂಗ್ ಪೇಪರ್ ಸೇರ್ತಾ ಇಲ್ಲ ಅಂತ ನನ್ನ ನಂಬಿಕೆ. ಈ ಅಗ್ರಿಪ್ಲಾಸ್ಟು ಮಲ್ಚಿಂಗ್ ಪೇಪರ್ ಬಗ್ಗೆ ಹೇಳೋದಾದರೆ, ನಮ್ಮ ಸ್ನೇಹಿತರೊಬ್ಬರು ಶಿರಾ ಕಡೆ ಪರಿಚಯ ಆದರು. ಅವರು ಅಗ್ರಿಪ್ಲಾಸ್ಟ್ ಕಡೆಯಿಂದ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು. ಅಲ್ಲಿ ನಾನು ತಮಿಳ್ನಾಡು ಹೊಸೂರಿಗೆ ಹೋಗಿ ಅಗ್ರಿಪ್ಲಾಸ್ಟ್ ಒಂದು ಕಂಪ್ನಿಯಿಂದ ನಾನು ಮಲ್ಚಿಂಗ್ ಪೇಪರ್ ತಂದು ನನ್ನ ಜಮೀನಲ್ಲಿ ನಾನು ಉಪಯೋಗಿಸಿದಾಗ ಒಳ್ಳೆ ಅಂದರೆ 2 ಬೆಳೆ, ನೀನು 3 ಬೆಳೆ ಮಾಡಿದರೂ ಮಲ್ಚಿಂಗ್ ಪೇಪರ್ ಏನೂ ಡ್ಯಾಮೇಜ್ ಆಗ್ದಂಗೆ ನಮ್ಮನ್ನು ಚೆನ್ನಾಗಿ ಸೇಫ್ಟಿಯಾಗಿ ಕಾಪಾಡ್ಕೊಂಬಂತು. ಹಂಗಾಗಿ ನಾನು 20 ಎಕರೆಗೂ ಇವತ್ತು ನಾನು ಮಲ್ಚಿಂಗ್ ಅಂತೇಳಿ ಯೂಸ್ ಮಾಡೋದಾದರೆ ಅಗ್ರಿಪ್ಲಾಸ್ಟ್ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ. ಹಂಗಾಗಿ ನಮ್ಗೆ ಒಳ್ಳೆ ಆದಾಯ ಇದೆ, ಒಳ್ಳೆ ಅನುಕೂಲ ಇದೆ ಅಂತ ನಾನು ಹೇಳ್ತೀನಿ. ಓಪನ್ ಫೀಲ್ಡಾಗ ಬೆಳೀತಾ ಇರಬೇಕಾದ್ರೆ ಅದು ನನಗೆ ಅಷ್ಟೊಂದು ಇಳುವರಿ ಕೊಡ್ತಾ ಇರಲಿಲ್ಲ. ರೋಗ ಬಾಧೆಗಳು ಜಾಸ್ತಿ ಆಗ್ತಾಯಿತ್ತು, ಟ್ರಿಪ್ಸು, ಮೈಟ್ಸು, ಆಮೇಲೆ ಅದರಲ್ಲಿ ಬರೋವಂಥ ಕಾಯಿ ಕ್ವಾಲಿಟಿ ಬರ್ತಾ ಇರಲಿಲ್ಲ. ಹಂಗಾಗಿ ನಾನು ಓಪನ್ ಫೀಲ್ಡ್ ಬಿಟ್ಟು ನಾನು ನೆಟ್ ಹೌಸ್ ಬಂದಾಗ ನಾನು ನೆಟ್ ಹೌಸ್ ಮಾಡಿ ಮಲ್ಚಿಂಗ್ ಮಾಡಿ ನಾನು ಒಳ್ಳೆ ಬೆಳೆ ಬೆಳೆದು ಅದರಿಂದ ಆಗಿದ್ದ ಲಾಭಕ್ಕೂ ಓಪನ್ ಫೀಲ್ಡ್ಗೆ ಆಗಿದ್ದ ಲಾಭಕ್ಕೂ ತುಂಬ ವ್ಯತ್ಯಾಸನೇ ಕಾಣಿಸ್ತು. ಹಂಗಾಗಿ ನಾನು ನೆಟ್ ಹೌಸ್ನೇ ಯೂಸ್ ಮಾಡ್ತಾ, ನೆಟ್ ಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳೆದ್ರೆ ಒಂದು ಗಿಡಕ್ಕೆ ಒಂದು 8ರಿಂದ 9 kg ಕೊಡ್ತದೆ. ಅದೇ ನೀನು ಓಪನ್ ಫೀಲ್ಡಲ್ಲಿ ಬೆಳೆದಾಗ ಒಂದು 2 kgನೋ ಇಲ್ಲ 1 kgನೋ ಬರ್ತಾಯಿತ್ತು. ಹಂಗಾಗಿ ಪೂರಾ ಲಾಸ್ ಆಗಿಬಿಟ್ಟೆ ಓಪನ್ ಫೀಲ್ಡಲ್ಲಿ. ನೆಟ್ ಹೌಸಿಗೆ ಬಂದಮೇಲೆ ನಾನು ಒಳ್ಳೆ ಬೆಳೆ ಇಳುವರಿ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮಲ್ಲಿ. ನೆಟ್ ಹೌಸಾಗಿ ಕ್ಯಾಪ್ಸಿಕಮ್ ಬೆಳಿಬೇಕಂತೇಳಿ ಒಂದು 20,000 ಸಸಿ ಹಾಕಿದೆ. ಅದರಲ್ಲಿ ನನಗೆ 2.5 ಎಕರೆ ಲ್ಯಾಂಡ್ ಇದೆ. ಆ 2.5 ಎಕರೆಗೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಏನು ನೆರಳು ಪದ್ರೆ, ಮಲ್ಚಿಂಗು, ಡ್ರಿಪ್ಪು ಮತ್ತು ಸಸಿ, ಹಿಂಗೆಲ್ಲ ನಾವು ಎಲ್ಲ ಖರ್ಚು, ಕೂಲಿ, ಭೂಮಿ ಕಲ್ಟಿವೇಷನ್ನು, ಇದು ಮಲ್ಚಿಂಗು, ಇದೆಲ್ಲ ಸೇರಿ ಒಂದು 15 ಲಕ್ಷ ರೂಪಾಯಿ ಪೆಸ್ಟಿಸೈಡು ಅಂದರೆ ರೋಗಬಾಧಿತ ಔಷಧಿಗಳು, ಸಿಂಪರಣೆಗಳು ಎಲ್ಲ ಸೇರಿ ಒಂದು 15 ಲಕ್ಷ ಖರ್ಚು ಬಂದಿತ್ತು. ಹಂಗಾಗಿ ನನಗೆ 1 kg ಒಂದು 40 ರೂಪಾಯಿ, 45 ರೂಪಾಯಿ ಆವ್ರೇಜ್ ಹೋಗ್ತಾನೆ ಇತ್ತು. ಒಂದು 120-130 ಟನ್ವರೆಗೂ ನಾನು ಕಾಯಿ ಕೊಯ್ದಿದ್ದೀನಿ. ಹಂಗಾಗಿ ಅದರಲ್ಲಿ ಒಂದು 15 ಲಕ್ಷ ಹೋದ್ರೂ ಒಂದು 30-35 ಲಕ್ಷ ರೂಪಾಯಿ ಕಾಸು ನನಗೆ ಆದಾಯ ಆಯಿತು. ಹಂಗಾಗಿ ನಾನು ಕ್ಯಾಪ್ಸಿಕಮ್ ಬೆಳೆಯೋದು ಚೆನ್ನಾಗೇ ಬೆಳ್ಕೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ಕ್ಯಾಪ್ಸಿಕಮ್ ಆದಮೇಲೆ ಒಂದು ಗಿಡ ಎಲ್ಲ ಕಿತ್ತುಬಿಟ್ಟು ಆಚೆ ಹಾಕಿ, ಆಮೇಲೆ ಮತ್ತು ಕುಕ್ಕುಂಬರ್ ಅದೇ ಶೇಡ್ ನೆಟ್ಟಲ್ಲೇ ಸೆಕೆಂಡ್ ಬೆಡ್ಡಲ್ಲಿ ಕುಕ್ಕುಂಬರ್ ಮಾಡಿದ್ದೀನಿ. ಇದು ಏನೋ ಒಂದು ಒಳ್ಳೆ ತಳಿ ಆಯ್ಕೆ ಮಾಡಿರೋದ್ರಿಂದ ಏನೋ ಒಂದು ಗಿಡ 10 kg ಬರುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಅದರಿಂದ ಏನೋ ಲಾಭ ಪಡಿಬೋದು. ಇವತ್ತು ಮಾರ್ಕೆಟ್ ಬೆಲೆ 30-35-40 ರೂಪಾಯಿ ಇದೆ. ಹಂಗಾಗಿ ಇದರಿಂದ 2ನೇ ಬೆಳೆಯಲ್ಲಿ ಅದೇ ಕಡಿಮೆ ಖರ್ಚಲ್ಲಿ ನಾನು ಇವತ್ತು ಕುಕ್ಕುಂಬರಲ್ಲಿ ಆದಾಯ ಮಾಡೋವಂಥ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ. ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಒಳ್ಳೆ ಮಲ್ಚಿಂಗು ಅಂದರೆ ಇಂಥ ಅಗ್ರಿಪ್ಲಾಸ್ಟ್ ಅಂತ ಒಳ್ಳೆ ಕಂಪ್ನಿನ ಚಾಯ್ಸ್ ಮಾಡಿಕೊಂಡು ಒಳ್ಳೆ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು, ಶೇಡ್ ನೆಟ್ಟು ಅಷ್ಟೇ ಅವ್ರದ್ದೇ ಆದ ಒಂದು ಶೇಡ್ ನೆಟ್ಟು ಯೂಸ್ ಮಾಡಿಕೊಂಡು
ಒಳ್ಳೆ ಕ್ವಾಲಿಟಿ ಇದ್ದರೆ ಬೇರೆ ಮಲ್ಚಿಂಗು ಮಾಡಿ ಅದು ಭೂಮಿಗೆ ಹಾಳು ಮಾಡೋದಕ್ಕಿಂತ ಒಳ್ಳೆ ಮಲ್ಚಿಂಗು ಒಳ್ಳೆ ಶೇಡ್ ನೆಟ್ ಹಾಕ್ಕೊಂಡು ಸಣ್ಣ ರೈತರ ಇಲ್ಲ ದೊಡ್ಡ ರೈತರಾಗಲಿ ಅದನ್ನು ಬೆಳೆಯೋದ್ರಿಂದ ಒಳ್ಳೆಯ ಆದಾಯ ಇದೆ. ನಮಗೆ ಗೊತ್ತಿರೋ ಪ್ರಕಾರ ಶಿಬಿರ್ ಅನ್ನೋ ಒಂದು ಅಗ್ರಿಪ್ಲಾಸ್ಟ್ ಎಂಪ್ಲಾಯ್ ಬಂದು ನಮಗೆ ಈ ಥರ ಸೊಲ್ಯೂಷನ್ ಕೊಟ್ಟರು. ಅಗ್ರಿಪ್ಲಾಸ್ಟ್ ಕಡೆಯಿಂದ ನಮ್ಗೆ ಒಳ್ಳೆಯ ಅನುಕೂಲ ಆಯಿತು, ಒಳ್ಳೆ ಸರ್ವೀಸು ಕೊಡ್ತಾವ್ರೆ. ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಅಗ್ರಿಪ್ಲಾಸ್ಟೇ ಮಲ್ಚಿಂಗ್ ಉಪಯೋಗಿಸಿದರೆ ಅವ್ರ ಕಡೆಯಿಂದ ನಮ್ಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ನಾನು ಎಲ್ಲ ರೈತರಿಗೂ ಹೇಳ್ತೀನಿ. ನನ್ನ ಧನ್ಯವಾದಗಳು.